ಪವಿತ್ರ ಶ್ರಾವಣ ಮಾಸದ ಪ್ರಯುಕ್ತ ಶ್ರೀ ಮಹಾಲಕ್ಷ್ಮಿ ಅಮ್ಮನವರಿಗೆ ಕುಂಕುಮಾರ್ಚನೆ. ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಾನ ಶರಣರ ನಾಡು ಕಲಬುರಗಿಯಲ್ಲಿ ಪವಿತ್ರ ಶ್ರಾವಣ ಮಾಸದ ಅಂಗವಾಗಿ ನಗರದ ಶ್ರೀರಾಮ ಮಂದಿರ ರಸ್ತೆಯಲ್ಲಿ ಇರುವ ಕರುಣೇಶ್ವರ ನಗರದ ಶ್ರೀ ಜೈ ವೀರ ಹನುಮಾನ್ ಮಂದಿರದಲ್ಲಿ ಸಾಯಂಕಾಲ 6 ಗಂಟೆಗೆ ಈ ಒಂದು ವಿಶೇಷ ಕುಂಕುಮಾರ್ಚನೆ ನಡೆಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಮಾಸದ ಪರ್ವಕಾಲದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ವಿಶೇಷವಾಗಿ ಪ್ರತಿ ಸೋಮವಾರ ರುದ್ರಾಭಿಷೇಕ ಮತ್ತು ಕೊನೆಯ ಶುಕ್ರವಾರದ ಕುಂಕುಮಾರ್ಚನೆ ಹಮ್ಮಿಕೊಂಡಿದ್ರು. ನಗರದ ಹಲವಾರು ಬಡಾವಣೆಯ ನೂರಾರು ಮಹಿಳೆಯರು ಇದರಲ್ಲಿ ಭಾಗವಹಿಸಿದ್ರು. ದೇವಸ್ಥಾನದ ವತಿಯಿಂದ ಮಹಿಳೆಯರು ಕುಂಕುಮಾರ್ಚನೆಗೆ ಬೇಕಾದ ಎಲ್ಲ ಸಾಮಗ್ರಿಗಳು ಮತ್ತು ಶ್ರೇಯಂತ್ರವನ್ನ ನೀಡಲಾಯಿತು. ಶ್ರೀ ರಮಾಕಾಂತ್ ಜೋಶಿ ನರಬೋಳಿ ವಿದ್ಯುಕ್ತವಾಗಿ ಲಲಿತ ಸಹಸ್ರನಾಮ ಕುಂಕುಮಾರ್ಚನೆ ನಡೆಸಿಕೊಟ್ರು ಮತ್ತು ಆಧುನಿಕವಾಗಿ ಈ ಕಾಲಘಟ್ಟದಲ್ಲಿ ಯುವ ಜನತೆ ಧರ್ಮಾಚರಣೆಯನ್ನ ನಿರ್ಲಕ್ಷ್ಯ ಮಾಡ್ತಾ ಇರುವ ಬಗ್ಗೆ ತಿಳಿಸಿ ಪ್ರತಿಯೊಬ್ಬ ಹಿಂದೂ ಕುಂಕುಮ ತಿಲಕ ಇಟ್ಟುಕೊಳ್ಬೇಕು, ಆ ಮೂಲಕ ಹಿಂದೂ ಧರ್ಮದ ಮೂಲ ಕರ್ತವ್ಯವನ್ನ ಪಾಲನೆ ಮಾಡಬೇಕು ಅಂತ ತಿಳಿಸಿದ್ರು. ನಂತರ ನಮ್ಮ ವಾಹಿನಿ ಜೊತೆ ಮಾತನಾಡಿದ ಜಿಲ್ಲಾ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರೂ ಆದ ಶ್ರೀ ಅವಿನಾಶ್ ಕುಲಕರ್ಣಿ ತಮ್ಮ ಸಂತಸವನ್ನ ಹಂಚಿಕೊಂಡ್ರು. ಬಂದ ಎಲ್ಲ ಭಕ್ತರಿಗೆ ಪ್ರಸಾದವನ್ನ ವಿತರಣೆ ಮಾಡಲಾಯಿತು. ವರದಿ ಶಿವಕುಮಾರ್ ಎಸ್ಕೆ ಹಿರೇಮಠ್, ಕಲಬುರಗಿ ಜಿಲ್ಲಾ ವರದಿಗಾರರು. ಶ್ರಾವಣ ಮಾಸದ ಈ ಒಂದು ಶುಕ್ರವಾರ ಇವತ್ತು ಕರುಣೇಶ್ವರ ನಗರದ ಜೈವೀರ ಹನುಮಾನ್ ಮಂದಿರದಲ್ಲಿ ವಿಶೇಷವಾಗಿ ಮಾತೆಯರಿಂದ ಸುಮಾರು 200ಕ್ಕಿಂತ ಹೆಚ್ಚು ಮಹಿಳೆಯರು ಈ ಒಂದು ಕುಂಕುಮಾರ್ಚನದಲ್ಲಿ ಭಾಗಿಯಾಗಿದ್ದಾರೆ. ಈ ಒಂದು ಕುಂಕುಮಾರ್ಚನ ಒಂದು ಕಾರ್ಯಕ್ರಮ ಅಂದರೆ ಇದು ಪೂಜಾ ಪದ್ಧತಿಯನ್ನು ನಮ್ಮ ರಮಾಕಾಂತ್ ಅವರು ನಡೆಸಿಕೊಟ್ಟಾರ. ಅತಿ ವೈಭವದಿಂದ ವಿಜೃಂಭಣೆಯಿಂದ ಸುಮಾರು 1 ಗಂಟೆಗಳು ಹೆಚ್ಚು ಕಾಲ ಆ ಒಂದು ಪೂಜಾ ಪದ್ಧತಿ ಇರ್ತದೆ. ಕುಂಕುಮಾರ್ಚನೆ ಮಾಡೋದಿರ್ತದೆ, ಅಕ್ಷತ ಹಾಕೋದಿರ್ತದೆ, ಅದ್ರ ಜೊತೆಗೆ ಹೂವು ಸಮರ್ಪಣೆ ಇರ್ತದೆ. ಪ್ರತಿಯೊಬ್ಬರಿಗೂ ನಾವೊಂದು ಲಕ್ಷ್ಮಿಯ ಶ್ರೀಚಕ್ರವನ್ನು ಪ್ರತಿ ಮಾತೆಯರಿಗೆ ಕೊಟ್ಟು ಅವ್ರ ಜೊತೆಗೆ ಒಂದು ತಟ್ಟೆಯಲ್ಲಿ ಅರ್ಶಿನ ಕುಂಕುಮ ಹೂವು ಅದನ್ನು ಇದು ಪದ್ಧತಿ ಪ್ರಕಾರ ಅಂದರೆ ಮಂತ್ರೋಚ್ಚಾರ ಪ್ರಕಾರ ಮಂತ್ರ ಅಂದ್ಕೊಳ್ತಾ ಸುಮಾರು 1 ಗಂಟೆ ಕಾಲದ ಈ ಒಂದು ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಡೆಯಿತು. ಎಲ್ಲರೂ ಅತಿ ಉತ್ಸಾಹದಿಂದ ಈ ಒಂದು ಶ್ರಾವಣ ಶುಕ್ರವಾರವನ್ನು ಈ ಸಂಜೆಯಲ್ಲಿ ಈ ಒಂದು ಕರುಣೇಶ್ವರ ನಗರದಲ್ಲಿ ಅತಿ ವೈಭವದಿಂದ ನಾವೆಲ್ಲರೂ ಕೂಡಿ ಆಚರಿಸಿದ್ದೇವೆ. ಅವಿನಾಶ್ ಕುಲಕರ್ಣಿ, ಗೌರವಾಧ್ಯಕ್ಷರು, ಜೈವೀರ ಹನುಮಾನ್ ದೇವಸ್ಥಾನ, ಕರುಣೇಶ್ವರ.